ಈಗ ನಿಂಬೆಕಾಯಿ ಉಪ್ಪಿನಕಾಯಿ ಸ್ವೀಟ್ ಉಪ್ಪಿನಕಾಯಿ ಮಾಡೋ ವಿಧಾನ ತೋರಿಸ್ತೀನಿ. ನಿಂಬೆಹಣ್ಣನ್ನ ತಂದು ನೀಟಾಗಿ ತೊಳೆದು ನೀರಿಲ್ದಂಗೆ ಒದ್ದೆ ಒರೆಸಿಡಬೇಕು. ಆಮೇಲೆ ಇಷ್ಟು ಈ ಸೈಜ್ ಪೀಸಸ್ ಮಾಡಬೇಕು. ಎಲ್ಲ ನಿಂಬೆಹಣ್ಣನ್ನು ಆದಷ್ಟು ಬೀಜ ತೆಗೆದು ಹಾಕಬೇಕು. ಆದಷ್ಟು ಉಳಿದ್ರು ಒಂದೆರಡು ಉಳಿದ್ರೂ ಏನು ಪ್ರಾಬ್ಲಮ್ ಇಲ್ಲ, ತೆಗೆದು ಹಾಕಬೇಕು. ಈ ಸೈಜು ಕಟ್ ಮಾಡಿ ಇಟ್ಕೋಬೇಕು. ಒಂದು 50 ಕಾಯಿ ತಂದರೆ, ಒಂದು 25 ಕಾಯಿ ತಂದರೆ ಒಂದು 10 ಕಾಯಿ ಹೆಚ್ಚಬೇಕು, 15 ಕಾಯಿ ರಸ ಹಿಂಡಬೇಕು. 10 ಕಾಯಿ ಹೆಚ್ಚಿ 15 ಕಾಯಿ ರಸ ಹಿಂಡಬೇಕು. ಆ ರಸ ಏನದಲ್ಲ, ಈ ಹೋಳು ಫುಲ್ಲು ಮುಳುಗಬೇಕು, ಒಳಗಡೆ ಇರಬೇಕು. ಆ ಹೋಳ ಮೇಲೆ 1 ಇಂಚಿನಷ್ಟು ರಸ ಬರಬೇಕು, 1 ಇಂಚಿನಷ್ಟು ರಸ ಬರಬೇಕು. ಅಷ್ಟು ರಸ ಹಾಕಬೇಕು. ಈ ಟೈಪು ರಸದಾಗ ಹೋಳು ಮುಳುಗಬೇಕು, ಅಷ್ಟು ರಸ ಇರಬೇಕು. ಹೋಳಕ್ಕಿಂತ ರಸ ಜಾಸ್ತಿ ಇರಬೇಕು. ಆಮೇಲೆ ಇದರೊಳಗಡೆ ಒಂದು 2 ಟೀ ಸ್ಪೂನು ಅರಶಿನ, ಉಪ್ಪು, ಮೂರು ಟೀ ಸ್ಪೂನ್ ಹಾಕಿ ಇಟ್ಟುಬಿಡಬೇಕು. ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಒಂದು 3 ಡೇಸ್ ಮುಚ್ಚಿಡಬೇಕು. ಅದನ್ನು ಹಿಂಗೆ ಕಲಸಿ 3 ಡೇಸ್ ಮುಚ್ಚಿಟ್ಟು ಬಿಡಬೇಕು. ಆ ನಿಂಬೆಕಾಯಿನ 2 ದಿನ ಆದಮೇಲೆ ಹಿಂಗೆ ಆಗ್ತದೆ. ಇದನ್ನು 2 ದಿನ ಆದಮೇಲೆ ಹಿಂಗೆ ಹಿಂಡೋದು. ಫಸ್ಟು ಹಿಂಗೆ ಹಿಂಡಿಡ್ಕೋ, ಫಸ್ಟು ನಿಂಬೆಹಣ್ಣನ್ನು ಹಿಂಗೆ ಹಿಂಡಿಡಬೇಕು. ಹಿಂಗೆ ಇವು ಬೇರೆ ಮಾಡಬೇಕು. ಇಷ್ಟೇ ಹೀಗೆ ಹಿಂಡೋದು. ಎಲ್ಲ ತಗೊಂಡು ಈಗ ಹಿಂಡೋದು. ಹಿಂಡಿ ಎಲ್ಲವೂ ಹೋಳನ್ನ ಬೇರೆ ಮಾಡೋದು. 2 ಡೇಸ್ ಯಾಕೆ ನೆನೆಸ್ಬೇಕಂತೀನಂದರೆ ಉಪ್ಪು ಅರಿಶಿನ ಪುಡಿ ಹಾಕಿ ರಸ ಜಾಸ್ತಿ ಬರ್ತದೆ. ಅದಕ್ಕೆ 2 ಡೇಸ್ 3 ಡೇಸ್ ಬಿಟ್ಬಿಡೋದು. ಎಲ್ಲ ಹಿಂಗೆ ಹಿಂಡಿ ಬಿಡೋದು. ಇದು ತುಂಬ ಒಳ್ಳೆಯದು. ಸ್ವೀಟು, ಹುಳಿ, ಉಪ್ಪು ಎಲ್ಲ ಇರ್ತದಲ್ಲ, ಇದು ತುಂಬ ಒಳ್ಳೆಯದು ಹೆಲ್ತಿಗೂ. ತುಂಬ ಜನ ಏನು ಮಾಡ್ತಾರೆ, ಸ್ವೀಟ್ ಉಪ್ಪಿನಕಾಯಿ ಅಂದ್ಕೊಳ್ಳೆ ನಿಂಬೆಹಣ್ಣು ಉಪ್ಪಿನಕಾಯಿದಾಗ ಬೆಲ್ಲ ಹಾಕಿ ಇಟ್ಬಿಡ್ತಾರೆ. ಆ ಮೆಥಡು ಬೇರೆ, ಈ ಮೆಥಡು ಬೇರೆ. ಇದು ಮಕ್ಕಳಿಗೂ ಜಾಮ್ ಇದ್ದಂಗೆ ಇರುತ್ತೆ. ಇದನ್ನು ನಾವೀಗ ಈ ರಸನ ಬಾಣಲಿ ಒಳಗೆ ಹಾಕಿ ತೆಗಿತೀವಿ. ನಾನು ಇದ್ರ ಸಲುವಾಗೇ ಹೇಳೋದು, ರಸ ಜಾಸ್ತಿ ಇರಬೇಕಲ್ವಾ, ಅದಕ್ಕೆ 30 ಇದು ತೊಗೊಂಡ್ರೆ, 30 ನಿಂಬೆಹಣ್ಣು ತೊಗೊಂಡ್ರೆ ನೀವು 15 ಹಿಂಡಬೇಕು, 10 ಹೆಚ್ಚಬೇಕು. ಇದು ಹೋಳಕ್ಕಿಂತ ರಸನೇ ಜಾಸ್ತಿ ಇರಬೇಕು. ಇದಕ್ಕೆ ಎಷ್ಟು ರಸ ಇರ್ತದೋ ಅಷ್ಟು ಚೆನ್ನಾಗಿರ್ತದೆ.
ಏನೇನು ಬೀಜ ಬಂದರೆ ತೆಗೆದು ಹಾಕ್ಬಿಡ್ಬೇಕು. ಇದಕ್ಕೆ ಬೇಕಾದರೆ ಸೋಸ್ಕೋಬೋದು. ಬೈ ಚಾನ್ಸ್ 1-2 ಇದ್ದರೂ ಏನೂ ಆಗಲ್ಲ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಬಿಡಬೇಕು. ಇದು ಕುದಿಬೇಕು ಚೆನ್ನಾಗಿ. ಕುದೀತಾ ಇದ್ರೇ 1 ಗ್ಲಾಸ್ ಬೆಲ್ಲ ಹಾಕಬೇಕು. ಅದು ಸ್ವೀಟು ನಿಮ್ಗೆ ತಕ್ಕಷ್ಟು ಹಾಕ್ಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಒಂದು 10-25 ನಿಂಬೆಹಣ್ಣಿಗೆ ಈ ಲೋಟದಿಂದ 1 ಲೋಟ ಹಿಡಿಯುತ್ತೆ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಆಲ್ರೆಡಿ ನಾವು ಉಪ್ಪು ಹಾಕಿರ್ತೀವಿ, ಅರಿಶಿನ ಹಾಕಿರ್ತೀವಲ್ಲ. ಉಪ್ಪು ನಮ್ಗೆ ಬೇಕಾದರೆ ಆಮೇಲೆ ಕಲಿಸ್ಕೋಬೋದು. ಇದು ಫಸ್ಟ್ ಬೆಲ್ಲ ಹಾಕಿ ಕುದಿಸೋದು. ಇದನ್ನು ಚೆನ್ನಾಗಿ ಕುದಿ ಬರಬೇಕಿದು. ಇದು ಒಂದು ಕುದಿ ಬರೋಣ. ಅದು ಬೆಲ್ಲ ನಿಮ್ಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು 1 ದೊಡ್ಡ ಸ್ಪೂನ್ ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕೋದು ಎದಕ್ಕೆ ಅಂದರೆ ಅದು ಉಪ್ಪಿನಕಾಯಿ ಫುಲ್ ಶೈನಿಂಗ್ ಬರುತ್ತೆ, ರೆಡ್ ಕಲರ್ ಆಗಿ ಶೈನಿಂಗ್ ಬರುತ್ತೆ. ಅದಕ್ಕೆ ಸಕ್ಕರೆ ಒಂದು ದೊಡ್ಡ ಸ್ಪೂನಿಂದ 1 ಸ್ಪೂನು ಒಂದು ಸೌಟು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇದು ಬೆಲ್ಲ ಕರಗೋಣ. ಸಕ್ಕರೆ ಕರಗಿದ ತಕ್ಷಣ ನಾವು ಅಚ್ಚ ಖಾರದ ಪುಡಿ ಹಾಕಬೇಕು. ಇದು ಒಂದು ಕುದಿಬೇಕು. ಕುದ್ದ ಮೇಲೆ ಖಾರ ಪುಡಿ ಹಾಕಬೇಕು. ಒಂದು ಕುದೀತಾ ಇದೆಯಲ್ಲ, ಈಗ ನಾವು 1 ಲೋಟ ಖಾರ ಪುಡಿ ಹಾಕೋದು. ಈ ಲೋಟದಿಂದ ಬೆಲ್ಲ ಹಾಕಿರ್ತೀವಲ್ಲ, ಆ ಲೋಟದಂಗೆ ಖಾರ ಪುಡಿ ಹಾಕೋದು. ಖಾರ ಪುಡಿ ನಾನು ಮನೆಯೊಳಗಡೆ ಮಾಡ್ತೀನಿ. 1 ಕಿಲೋ ಬ್ಯಾಡಿಗೆ 1 ಕಿಲೋ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡು ಬಂದು 2 ಬಿಸಿಲಿಗೆ ಒಣಗಿಸಿ ತುಂಬು ತೆಗೆದು ಖಾರ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಈ ಉಪ್ಪಿನಕಾಯಿಗೆಲ್ಲ ಪಾಕೆಟದು ಹಾಕಿದರೆ ಬೇಗ ಕೆಟ್ಟೋಗ್ತದೆ. ಅದಕ್ಕೆ ನಾನು ಮನೆಯೊಳಗೆ ಉಪ್ಪು ಅಷ್ಟೇ ಹರಳುಪ್ಪು ತಂದು ರವದ ಉಪ್ಪು ತೊಗೊಂಡು ಬಂದು ಕ್ರಿಸ್ಟಲ್ ತಂದು ಅದನ್ನು ಬಿಸಿಲಿಗಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಡೈಲಿ ಅಡುಗೆಗೂ ಅದೇ ಬಳಸ್ತೀನಿ. ಚೆನ್ನಾಗಿ ಕುದಿ ಬರಬೇಕೀಗ. ಈಗ ನೋಡಿ ಈ ಕಲರ್ ಬರ್ತದೆ. ಸಕ್ಕರೆ ಹಾಕಿದ್ದೇವೆಂದರೆ ಶೈನಿಂಗ್ ಬರ್ತದೆ ಕಲರ್. ಬೆಲ್ಲ ಬೇಕಾದಷ್ಟು ಬೆಲ್ಲ ಹಾಕಿ ಸುಮ್ಮನೆ 1 ದೊಡ್ಡ ಸ್ಪೂನ್ಲೆ 1 ಸ್ಪೂನು ಸಕ್ಕರೆ ಹಾಕಬೇಕು. ಹಿಂಗೆ ಮಿಂಚು ಬರ್ತದೆ ಉಪ್ಪಿನಕಾಯಿ ಒಳಗಡೆ. ಈಗ ಇಂಗು ಹಾಕೋದು. ಇಂಗು ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಹೋದ ವಿಡಿಯೋದಾಗ, ಮೆಂತ್ಯ ಜೀರಿಗೆ 1 ಗ್ಲಾಸ್ ಮೆಂತ್ಯ 1 ಗ್ಲಾಸ್ ಜೀರಿಗೆ ಎರಡೂ ಬೇರೆ ಬೇರೆ ಫ್ರೈ ಮಾಡಿ ಚೆಂದಾಗಿ ಮೆಂತ್ಯ ಅಂತೂ ರೆಡ್ ಕಲರ್ ಆಗಬೇಕು ಮಾಡಿ, ಜೀರಿಗೆ ಮಾಡಿ ಎರಡೂ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಪ್ರತಿಯೊಂದು ಚಟ್ನಿಗೆ, ಪ್ರತಿಯೊಂದು ಹುಳಿಗೆ, ಮುದ್ದೆ ಪಲ್ಯಕ್ಕೆ ಎಲ್ಲದಕ್ಕೆ ಹಾಕ್ತೀನಿ. ಹೆಲ್ತಿಗೂ ಒಳ್ಳೆಯದು, ತುಂಬ ಒಳ್ಳೆ ಟೇಸ್ಟ್ ಬರ್ತದೆ ಅದರಿಂದ. ಅದು ಕಂಪಲ್ಸರಿ ನಾನು ಸ್ಟಾಕು ನಮ್ಮ ಮನೆಯೊಳಗೆ ಯಾವತ್ತೂ ನಾನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. 1 ಗ್ಲಾಸ್ ಮೆಂತ್ಯ 1 ಗ್ಲಾಸ್ ಜೀರಿಗೆ ಅದನ್ನು ಫುಲ್ ಫ್ರೈ ಮಾಡಿ ಬೇರೆ ಬೇರೆ ಫ್ರೈ ಮಾಡೋ ಮುಂದೆ ಬೇರೆ ಬೇರೆ ಮಾಡಿ ಮಿಕ್ಸಿಗೆ ಹಾಕೋ ಮುಂದೆ ಎರಡೂ ಒಂದೇ ಕಡೆ ಹಾಕಿ ನುಣ್ಣಗೆ ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೀನಿ. ಟೊಮಟೊ ಚಟ್ನಿ, ಟೊಮಟೊ ಉಪ್ಪಿನಕಾಯಿ ಪ್ರತಿಯೊಂದಕ್ಕೆ ನಾನು 2 ಸ್ಪೂನು ಹಾಕ್ತೀನಿ. ಅದರಿಂದ ಒಂಥರ ಸುವಾಸನೆ, ಹೆಲ್ತಿಗೂ ತುಂಬ ಒಳ್ಳೆಯದು. ಅದು ಯಾವತ್ತೂ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಉಪ್ಪಿನಕಾಯಿ ಹೋಳಿಗೆ, ಒರಳು ಚಟ್ನಿಗೆ ಎಲ್ಲದಕ್ಕೆ ಹಾಕ್ತೀನಿ ನಾನು. ಹಿಂಗಾಯಿತು. ಇದು ಮೆಂತ್ಯ ಜೀರಿಗೆ ಪುಡಿ ಆಯಿತು. ಇದನ್ನು ಇನ್ನೊಂದು ಕುದಿ ಕುದಿಯೋಣ.
10 ನಿಮಿಷ ರೀ ಈ ಉಪ್ಪಿನಕಾಯಿ ಮಾಡೋದು, 10 ನಿಮಿಷ. ಮಕ್ಕಳಿಗೆ ಚಪಾತಿಗೆ, ಡಬ್ಬಕ್ಕೆ, ಎಲ್ಲ ಬ್ರೆಡ್ಡಿಗೆ ಎಲ್ಲದಕ್ಕೆ ಒಳ್ಳೆ ಕಾಂಬಿನೇಷನ್ ಇದು. ಹಿಂಗೂ ಹೋಟೆಲ್ ಹಿಂಗಂತ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಅದು. ನಾನು ಒಂದು ಡಬ್ಬ ತೊಗೊಂಡು ಬಂದರೆ 6 ಮಂತ್ಸ್ ಈಸಿ ಬರುತ್ತೆ. ಸ್ವಲ್ಪ ಜಾಸ್ತಿ ನಾವು ಹಿಂಗೂ ಬಳಸೋದು. ಈಗ ಒಂದು ಕುದಿ ಬರೋಣ, ನಾವು ಹೋಳು ಹಾಕ್ಬಿಡೋದು. ಈಗ ಮನೆಯೊಳಗೆ ಮಾಡಿದ್ದ ಖಾರ ಪುಡಿ, ಉಪ್ಪು, ಮೆಂತ್ಯ ಜೀರಿಗೆ ಪುಡಿ ಎಲ್ಲ ಇದರಲ್ಲಿಂದ ಒಳ್ಳೆ ಉಪ್ಪಿನಕಾಯಿ ತಯಾರಾಗ್ತದೆ. ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಈ ಹೋಳು ಏನಿದೆಯಲ್ಲ, ನಾವು ತೆಗೆದಿಟ್ಕೊಂಡಿದ್ವಲ್ಲ, ಅದನ್ನು ಇದರೊಳಗೆ ಹಾಕೋದು. ನಾನು ಇಷ್ಟಕ್ಕೆ ಮುಂಚೆನೂ ನಿಮ್ಗೆ ಇದು ನಾನು ಶೇರ್ ಮಾಡಿದ್ದೆ, ಸ್ವೀಟ್ ಉಪ್ಪಿನಕಾಯಿ ಅಂತ. ಆದರೆ ಅದು ವಿಡಿಯೋ ಮಾಡೋದು ಆಗಿರಲಿಲ್ಲ. ನಾನು ಇದು ಹಾಕಿ ಪಿಕ್ ಹಾಕಿ ನಿಮಗೆ ನಾನು ಬರೆದು ಕಳಿಸಿದ್ದೆ. ಆದರೆ ಅದು ನಿಮಗೆ ಎಷ್ಟರ ಮಟ್ಟಿಗೆ ಯೂಸ್ ಆಗ್ಯದೋ ಗೊತ್ತಾಗಲಿಲ್ಲ. ಅದಕ್ಕೆ ನಾನೀಗ ರೆಡಿ ಮಾಡಿ, ನಿಮ್ಮ ಸಲುವಾಗಿ ರೆಡಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಏನು ಚೆನ್ನಾಗಿ ಘಮ್ ಅಂತ ಇದೆ. ಆ ಮೆಂತ್ಯ ಜೀರಿಗೆ ಪುಡಿ, ಇಂಗು, ಹೋಳು ಹಾಕ್ಬಿಡೋದು. ಈಗ ಹಾಕಿ ಇವಾಗ ಚೆಂದ 2 ಕುದಿ ಕುದಿಸ್ಬಿಡೋದು ಇದನ್ನು. ನೋಡಿ ಈಗ ಇಷ್ಟು ಕುದ್ರೆ ಆಯಿತು, 2 ಕುದಿ ಕುದ್ರೆ ಆಯಿತು. ಹೋಳು ಹಾಕಿದ ಮೇಲೆ ಜಾಸ್ತಿ ಕುದಿಸೋದು ಬೇಕಾಗಲ್ಲ. ಓಕೆ, ನೀವು ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಗಿರುತ್ತೆ. ತುಂಬ ಚೆನ್ನಾಗಿದೆ, ಕಲರು ಒಳ್ಳೆ ಸುವಾಸನೆ ಬರ್ತಾಯಿದೆ. ಎಲ್ಲರಿಗೆ ಹೆಲ್ದಿ ಫುಡ್ಡು ನೋಡಿ, ಡಬ್ಬಕ್ಕೆ, ಚಪಾತಿಗೆ, ಪೂರಿಗೆ ಎಲ್ಲದಕ್ಕೆ ಬರುತ್ತೆ. ಓಕೆನಪ್ಪ. ನೋಡಿ, ಮತ್ತು ನಾನು ಬೇರೆ ಒಂದು ಅಡುಗೆ ಜೊತೆ ಬರ್ತೀನಿ. ಹರೇ ಶ್ರೀನಿವಾಸ. ಈಗ ಸ್ಟವ್ ಆಫ್ ಮಾಡಿಬಿಡೋದು. 1 ಡೇ ಬಿಟ್ಟು ಡಬ್ಬಕ್ಕೆ ಹಾಕಿ ಇಟ್ಟುಕೊಂಡ್ರೆ ಎಷ್ಟು ವರ್ಷ, 2 ವರ್ಷ ಆದರೂ ಕೆಡಲ್ಲ. ಹರೇ ಶ್ರೀನಿವಾಸ.